ಹೆಚ್ಚು ಸಿನಿಮಾಗಳು 15 ಧಾರಾವಾಹಿಗಳು. ಈಗಾಗಲೇ ಶಿವರಾಜ್ ಕುಮಾರ್ ಅವರ ದ್ರೋಣ ಇರ್ಬೋದು, ಡಾಲಿ ಧನಂಜಯ ಅವರ ಒಂದು 3 ಸಿನಿಮಾಗಳಿಲ್ಲ ಅಂದರೆ ರತ್ನ ಪ್ರಪಂಚ ಇರ್ಬೋದು, ಜಮಾಲಿ ಗುಡ್ಡ, ಹೆಡ್ ಬುಷ್ ಸಿನಿಮಾಗಳಲ್ಲಿ ಕೂಡ ಮಹೇಶ್ವರಿ ಪಟೇಲ್ ಅವರು ಅಭಿನಯಿಸಿರುವಂಥದ್ದು. ಜೊತೆಗೆ ಡೆವಿಲ್ ಸಿನಿಮಾದಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ. ಇವರ ಮುಂದಿನ ಪಯಣ ಏನು, ಏನಕ್ಕೆ ಇವ್ರನ್ನ ನಾನು ಮಾತಾಡಿಸ್ತಿದ್ದೀನಿ ಇವತ್ತು ಅನ್ನೋಂಥದ್ದನ್ನು ನೀವು ತಿಳ್ಕೊಬೇಕಂದ್ರೆ ಪೂರ್ತಿಯಾಗಿ ಈ ಒಂದು ಸಂದರ್ಶನ ನೀವು ನೋಡಲೇಬೇಕು. ಯಾಕಂತ ಹೇಳಿದರೆ ಒಂದಷ್ಟು ವಿಚಾರಗಳನ್ನು ಇವ್ರ ಹತ್ರ ತಿಳ್ಕೊಳ್ಳೋವಂಥದ್ದು ಖಂಡಿತವಾಗ್ಲೂ ಇದೆ. ಸೊ ಮಹೇಶ್ವರಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಇದು ನಿಮ್ಮ ಮೊದಲನೇ ಒಂದು ಸಂದರ್ಶನ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏನು ಹೇಳ್ತೀರಾ, ನಿಮ್ಮ ಅಂದರೆ ರಂಗಭೂಮಿಯಿಂದ ನೀವು ಬಂದಂಥವರು, ಜೊತೆಗೆ ಈಗ ಸಾಕಷ್ಟು ಸಿನಿಮಾಗಳಲ್ಲೂ ಸಣ್ಣ ಪುಟ್ಟ ಪಾತ್ರಗಳಾದರೂ ಪರವಾಗಿಲ್ಲ ಪರಿಚಯ ಮಾಡ್ಕೊಂಡಿರೋವಂಥದ್ದು. ಮುಖ್ಯವಾಗಿ ರತ್ನನ್ ಪ್ರಪಂಚ ಸಿನಿಮಾದಲ್ಲಿ ನಿಮಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ. ಹೌದು ಮೇಡಮ್, ತುಂಬ ಸಂತೋಷ ಆಗುತ್ತೆ. ನಾನಿವತ್ತು ಗ್ಯಾರಂಟಿ ನ್ಯೂಸ್ ಹತ್ರ ಮಾತಾಡ್ತಾ ಇದ್ದೀನಿ. ಇದೊಂದು ನನಗೆ ತುಂಬ ಸಂತೋಷದ ವಿಷಯ. ನಾನು ರತ್ನನ್ ಪ್ರಪಂಚದಲ್ಲಿ ಒಂದು ತಾಯಿ ಕ್ಯಾರೆಕ್ಟರಾಗಿ ಮಾಡಿದ್ದೇನೆ. ಅದಕ್ಕೆ ನನಗೆ ಅವಾರ್ಡ್ ಕೂಡ ಬಂದಿದೆ. ತುಂಬ ಸಂತೋಷ ವಿಷಯ ಮೇಡಮ್. ಓಕೆ, ಈಗ ಈ ಸಿನಿಮಾಗಳಿರಬಹುದು, ಹೇಗೆ ನೀವು ಎಂಟ್ರಿ ತಗೊಂಡ್ರಿ, ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಹೇಗಾಯ್ತು ನಿಮ್ಮದು? ನಾನು ಓದಬೇಕಾದ್ರೆ ನನಗೆ ಅಲ್ಲಿ ಒಂದು ಹಂಪಿ ಯೂನಿವರ್ಸಿಟಿಯಲ್ಲಿ ಜರ್ನಲಿಸಮ್ ಇನ್ ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೂಡ ನಾನು ರಂಗಭೂಮಿ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿಂದ ನನಗೆ ಸಿನಿಮಾ ಮತ್ತು ಧಾರಾವಾಹಿಗಳ ಹವ್ಯಾಸ ಬೆಳೀತಾ ಬಂತು. ಅಲ್ಲಿಂದ ನಾನು ಸಿನಿಮಾ ಜರ್ನಿ ಮತ್ತು ಧಾರಾವಾಹಿಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ 2008ರಲ್ಲಿ ಮೇಡಮ್. 2008ರಲ್ಲಿ ರಂಗಭೂಮಿ ಕಲಾವಿದೆಯಾಗಿ ಕೆಲವೊಂದು ನಾಟಕಗಳು ಮಾಡಿದೆ. ರೇಣುಕಾ ಯಲ್ಲಮ್ಮ ಮಹಾತ್ಮೆ, ನಮ್ಮ ಊರಿನಾದಂಥ ಇಲ್ಕಲ್ ಸೀರೆ, ಹಾಗೂ ಮಲಮಗಳು, ಸೊಸೆ ತಂದ ಸೌಭಾಗ್ಯ, ತವರು ಬಿಟ್ಟ ತಂಗಿ, ಇವೆಲ್ಲ ನಾಟಕಗಳನ್ನ ನಾನು ಮಾಡಿದೆ. ಅಲ್ಲಿಂದ ನನಗೆ ಸಿನಿಮಾದಲ್ಲಿ ಅವಕಾಶಗಳು ಸಿಕ್ತು. ನಾನು ಮಾಡಿರೋಂಥ ಮೊದಲನೇ ಸಿನಿಮಾ ಬಂದು ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ. ಅದರಿಂದ ನನಗೆ ಅವಕಾಶಗಳು ಸಿಕ್ಕು ಮೇಡಮ್. ಹಾಗೆ ನಾನು ರತ್ನನ್ ಪ್ರಪಂಚ ಮಾಡಿಕೊಂಡೆ, ಹೆಡ್ ಬುಷು, ಜಮಾಲಿ ಗುಡ್ಡ, ದ್ರೋಣ, ಕೊಡೆಮುರುಗ, ಲಾಸ್ಟ್ ಮಂತು ಡೆವಿಲ್ ರಿಲೀಸ್ ಆಯಿತು. ಅದ್ರ ಜೊತೆ ಲವ್ ಯು ಮುದ್ದು ಹಾಗೂ ರೋಣ ಅಂತ ಹಲವಾರು ಮೂವಿಗಳನ್ನು ನಾನು ಮಾಡಿದ್ದೀನಿ ಮೇಡಮ್. ಈಗ ಡಾಲಿ ಅವ್ರ ಜೊತೆಗೆ 3 ಸಿನಿಮಾಗಳನ್ನು ಮಾಡಿದ್ದೀರಾ. ಹೇಗೆ ಅನಿಸ್ತು ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದು? ತುಂಬ ಖುಷಿ ಆಯಿತು ಮೇಡಮ್. ಡಾಲಿ ಸರು ತುಂಬ ಕೋಆಪ್ರೇಟಿವ್ ಮಾಡ್ತಾರೆ, ಆ ಥರ ಮಾಡಿ ಈ ಥರ ಮಾಡಿ ಅಂತ ತುಂಬ ನಮ್ಮ ಜೊತೆ ಕ್ಯಾಜುವಲ್ ಆಗಿರ್ತಾರೆ. ಮತ್ತು ಇನ್ನೊಂದು ಏನು ಖುಷಿ ಅಂದರೆ, ಯಾವ ಹೀರೋಯಿನಿ ಕೂಡ ಡಾಲಿ ಸರ್ ಜೊತೆ 3 ಮೂವಿ ಮಾಡಿಲ್ಲ, ನಾನು ಮಾಡಿದ್ದೀನಿ ಮೇಡಮ್. ಅದು ನನಗೆ ಹೆಮ್ಮೆ ಅನಿಸುತ್ತೆ. ನಿಮಗೆ ಪ್ರೋತ್ಸಾಹ ಕೊಡ್ತಿರೋರು ಯಾರು ಜೊತೆಗೆ? ಯಾಕಂತ ಹೇಳಿದ್ರೆ ನಿಮ್ಮ ಹಾದಿ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು. ಈ ಇಂಡಸ್ಟ್ರಿ ಇರಬಹುದು, ಈ ಟಾಕ್ಸ್ ಎಲ್ಲ ಕೇಳಿದಾಗ ಒಂದಷ್ಟು ಬೇಜಾರು ಆಗಿದ್ದುಂಟಾ? ಹೌದು ಮೇಡಮ್, ತುಂಬ ಪ್ರೋತ್ಸಾಹ ಅಂತ ಯಾರ್ದು ಇಲ್ಲ ಮೇಡಮ್. ನಾವೇ ಬೆಳಿಬೇಕು, ನಾವೇ ಕಷ್ಟ ಬೀಳಬೇಕು. ಒಂದು ಸಾಮಾನ್ಯವಾಗಿ ಒಂದು ಗಂಡು ಹೆಣ್ಣು ಅಂದರೆ ನಾರ್ಮಲಾಗಿ ಬೆಳೆದು ಬಿಡ್ತಾರೆ, ಅಪರ್ಚುನಿಟಿಗಳು ಇರಲ್ಲ ಮೇಡಮ್. ಮತ್ತು ನಮ್ಮನ್ನು ಬೇಗ ಕನ್ಸಿಡರ್ ಮಾಡಲ್ಲ ಜನ ಆಗಲಿ ಹಾಗೂ ಸಮಾಜ ಆಗಲಿ ಬೇಗ ಕನ್ಸಿಡರ್ ಮಾಡಲ್ಲ. ನಾವು ಅವಕಾಶಗಳನ್ನ ಕೇಳಬೇಕಾಗತ್ತೆ ಅವ್ರಿಗೆ ಹೋಗಿ, ಬೇಡಬೇಕು ಅಂತ. ಅದು ಒಂಥರ ಬೇಡಬೇಕಾದ್ರೆ ಗಿಲ್ಟಿ ಫೀಲ್ ಆಗುತ್ತೆ. ಯಾಕೆಂದರೆ ನಾರ್ಮಲ್ ಜನಕ್ಕೆ ಸಾಮಾನ್ಯವಾಗಿ ಅವಕಾಶಗಳು ಸಿಗ್ತವೆ, ನಮಗೆ ಸಿಗಲ್ಲ ಮೇಡಮ್. ತುಂಬ ಜನ ಕನ್ಸಿಡರ್ ಮಾಡಲ್ಲ ನಮ್ಮನ್ನು. ಅದೊಂದು ತುಂಬ ದುಃಖವಾಗುತ್ತೆ ನಿಜವಾಗ್ಲೂ. ನನಗೆ ಅದನ್ನು ನೆನೆಸ್ಕೊಂಡ್ರೆ ಅಳು ಬರುತ್ತೆ ಮೇಡಮ್. ಅಂಗಲಾಚಿ ಬೇಡ್ಕೋಬೇಕು, ಕೊಡಿ ಸರ್ ಅಂತ. ಮಂಗಳಮುಖಿಯರಿಗೆ ಜಾಸ್ತಿ ಅಪರ್ಚುನಿಟಿಗಳಿಲ್ಲ, ಕನ್ಸಿಡರ್ನ ಮಾಡಲ್ಲ ಮೇಡಮ್. ಇದು ನನಗೆ ತುಂಬ ದುಃಖ ಅನಿಸುತ್ತೆ ಮೇಡಮ್. ಬೇರೆ ಪ್ರೊಫೆಷ್ನಲ್ಗಳಲ್ಲಿ ಈಗ ಇದ್ದಾರೆ, ಕೇವಲ ಒಂದು ಕ್ಷೇತ್ರ ಅಂತ ಮಾತ್ರ ಅಲ್ಲ, ನಿಮ್ಮದೇ ಆದಂತಹ ವಿವಿಧ ಕ್ಷೇತ್ರಗಳಲ್ಲಿ ನೀವೀಗ ನಿಮ್ಮದೇ ಒಂದು ಹೆಸರನ್ನ ನೀವು ಮಾಡ್ಕೊಂಡಿರೋ ಅಂಥದ್ದು. ಬಟ್ ಇಂಡಸ್ಟ್ರಿ ಅನ್ನುವಂಥದ್ದು ನೀವು ಆಯ್ಕೆ ಮಾಡಿದ್ದು ಯಾಕೆ? ಏನಾದರೂ ಕಾರಣ ಇದೆಯಾ? ಸಿನಿಮಾಗಳಲ್ಲಿ ನಾನು ಅಭಿನಯ ಮಾಡಬೇಕು, ನಾನು ಎಂಟ್ರಿ ತೊಗೋಬೇಕು, ನಾನು ಏನೋ ಒಂದು ಹೆಸರು ಮಾಡಬೇಕು? ಹೌದು ಮೇಡಮ್, ಯಾಕೆಂದರೆ ಬೇಗ ಮುಖ್ಯವಾಹಿನಿಗೆ ಬರಬೇಕಂದ್ರೆ ಈಗ ಮೀಡಿಯಾ ಅನ್ನೋದು ಈಗ ದೇಶದ 4ನೇ ಅಂಗ ಆಗಿದೆ ಅಂತ. ಅದಕ್ಕೋಸ್ಕರ ಏನಾದರೂ ನಾವು ಬೆಳಿಬೇಕು ಅಥವಾ ಮುಖ್ಯವಾಹಿನಿಗೆ ಬರಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಮೀಡಿಯಾನೇ. ಮತ್ತು ಅದಕ್ಕೆ ನಾನು ಫಿಲಿಮ್ ಇಂಡಸ್ಟ್ರೀಸ್ನ ಆರಿಸ್ಕೊಂಡೆ ಮೇಡಮ್, ಸಾಧನೆಗೋಸ್ಕರ ಹಾಗೂ ಬೇಗ ಮುಖ್ಯವಾಹಿನಿಗೆ ಬರಬೇಕು ಅಂತ. ಅದನ್ನು ಬರಬೇಕಾದ್ರೂ ತುಂಬ ಅಡೆತಡೆಗಳಾಗ್ತವೆ, ತುಂಬ ಕೊರತೆಗಳಿರ್ತವೆ. ಈಗ ಇಂಡಸ್ಟ್ರೀಸ್ ಅಂದರೆ ಒಂದು ಫ್ಯಾಷನ್ ಇದ್ದಂಗೆ ಮೇಡಮ್. ಫಿಲಿಮ್ ಇಂಡಸ್ಟ್ರೀಸ್ ಅಂದರೆ ಒಳ್ಳೊಳ್ಳೆ ಬಟ್ಟೆಗಳು ಹಾಕೋಬೇಕು, ಚೆನ್ನಾಗಿ ಕಾಣಿಸ್ಬೇಕು, ನೋಡೋಕ್ಕೆ ಸುಂದರವಾಗಿರಬೇಕಲ್ವ ಮೇಡಮ್. ಅದು ಇಂಡಸ್ಟ್ರೀಸ್ ಅನ್ನೋದು ಒಂದು ಸಮುದ್ರ ಇದ್ದಂಗೆ, ಎಲ್ಲರೂ ಕೈ ಬೀಸಿ ಕರೀತೆ, ಆದರೆ ಬೇಗ ಕೈ ಮಾತ್ರ ಹಿಡಿಯಲ್ಲ. ಅದೇ ಥರ ನಮ್ಮ ಕೈನ ಹಿಡಿದೇ ಇಲ್ಲ ಮೇಡಮ್. ಈಗ ಮಂಗಳಮುಖಿಯವ್ರಿಗೆ ಬೇರೆ ಇದರಲ್ಲಿ ನೀವು ಬೇರೆ ಆಪರ್ಚುನಿಟಿಗಳು ಇದ್ದಾವೆ ಅಂತ ಹೇಳಿದ್ರಿ, ಅದು ಅವ್ರ ಬೆಳಕೆ ಅಂದರೆ ಒಂದು ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಮೇಡಮ್. ಅದಕ್ಕಾಗಿ ನಾವು ಎಷ್ಟೊಂದು ಶ್ರಮ ಪಟ್ಟಿರ್ತೀವಿ ಅಂತ ಅದು ನಮಗೇನೆ ಗೊತ್ತು ಮೇಡಮ್.
ಡೆವಿಲ್ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ರಿ. ಏನಾದರೂ ದರ್ಶನ್ ಅವ್ರನ್ನ ನೋಡಿ ಮಾತಾಡಿಸುವಂತಹ ಅವಕಾಶ ಸೆಟ್ಟಲ್ಲಿ ನಿಮಗೆ ಸಿಕ್ಕಿತ್ತಾ? ಹಾಂ, ಸಿಕ್ತು ಮೇಡಮ್. ಸರು ಅಲ್ಲೇ ಇರ್ತಾಯಿದ್ರು ಯಾವಾಗಲೂ. ಆ ಡೆವಿಲ್ ಮೂವಿ ಮುಗಿಯೋವರೆಗೂ ಸೆಟ್ಟಲ್ಲೇ ಇರ್ತಾಯಿದ್ರು. ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಮೇಡಮ್ ನಮ್ಮ ಡಿ ಬಾಸು. ಅವ್ರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರು ನಮ್ಮ ಇಂಡಸ್ಟ್ರಿದು ಬೆನ್ನೆಲುಬು, ಅವ್ರು ಬಂದೇ ಬರಬೇಕು. ನಾನು ಕೂಡ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡ್ತೀನಿ ಮೇಡಮ್. ಅವರು ಪ್ರೀತಿಯಿಂದ ಮಾತಾಡಿಸಿದ್ರು. ಮತ್ತು ಅವ್ರು ಬಂದರೆ ನಮ್ಗೆ ಅವಕಾಶಗಳು ಖಂಡಿತ ಸಿಗ್ತಾವಂತ ನನಗೊಂದು ಆಸೆ ಇದೆ ಮೇಡಮ್. ಅವರು ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಜೊತೆಗೆ ಕಲಾವಿದರಿಗೆ ಗೌರವ ಕೊಡ್ತಾರೆ, ಸೆಟ್ಟಲ್ಲಿ ತುಂಬ ಡೆಡಿಕೇಟ್ ಆಗಿರ್ತಾರೆ ಅಂತ ಸಾಕಷ್ಟು ಕಲಾವಿದರು ಮಾತಾಡಿದ್ದಾರೆ. ನೀವು ಹತ್ತಿರದಿಂದ ಡೆವಿಲ್ ಸೆಟ್ಟಲ್ಲಿ ನೀವು ನೋಡಿದಾಗ ಅವರ ಬೆನ್ನು ಇರಬಹುದು, ಜೊತೆಗೆ ಅವರು ಕೂಡ ಮಧ್ಯಂತರ ಜಾಮೀನಲ್ಲಿ ಬಂದು ಶೂಟಿಂಗ್ ಮುಗಿಸ್ಕೊಟ್ಟು ಹೋಗಿದ್ದರು. ಈ ಕ್ಷಣ ಎಲ್ಲ ಹೇಳೋದಾದ್ರೆ ಹಾಂ, ಹೌದು ಮೇಡಮ್. ಈಸ್ ಎ ವೆರಿ ಹಾರ್ಡ್ ವರ್ಕರು. ತಮ್ಮ ನೋವು ಕಷ್ಟ ಅವ್ರು ಏನೂ ತೋರಿಸ್ಕೊಂಡಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಕಲಾವಿದರಿಗೂ ಸಪೋರ್ಟ್ ಮಾಡ್ರು, ಹಂಗೆ ಮಾಡಿ ಹಿಂಗೆ ಮಾಡಿ ಬೇಗ ಮಾಡಿ ಅಂತ. ಅವ್ರದ್ದು ಒಂದೇ ಒಂದು ಏನು ಟಾರ್ಗೆಟ್ ಅಂದರೆ ಯಾವುದೇ ಮೂವಿ ಆಗಲಿ ಬೇಗ ಮಾಡಿ ಕೊಡಬೇಕು, ಬೇಗ ಮುಗಿಸ್ಬೇಕು ಅಂತ. ಅವ್ರ ಕಷ್ಟಗಳು ಅವರು ಏನೋ ಆಗಿರಲಿ ಅದೇನೂ ತೋರಿಸ್ಕೊಂಡಿಲ್ಲ ಮೇಡಮ್. ನಗ್ನಗ್ತಾ ಮಾತಾಡ್ಸಿದ್ರು, ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸಿದ್ರು. ಆ ಪ್ರೀತಿ ಅವ್ರು ನಕ್ಕಿರೋದು ಇನ್ನೂ ನನ್ನ ಕಣ್ಮುಂದೆ ಹಾಗೆ ಬರುತ್ತೆ ಮೇಡಮ್. ಡಿ ಬಾಸ್ ಎಲ್ಲಿದ್ದರೂ ಚೆನ್ನಾಗಿರಬೇಕು, ಅವ್ರು ಬೇಗ ಹೊರಗಡೆ ಬರಬೇಕು, ಅದೇ ನನ್ನದೊಂದು ಆಸೆ. ನಿಮ್ಗೇನಾದರೂ ಪರ್ಸ್ನಲ್ ಆಗಿ ಮಾತಾಡಿದ್ದು ನೆನಪಿದೆಯಾ? ಪರ್ಸ್ನಲ್ ಅಂತ ಏನಿಲ್ಲ ಮೇಡಮ್. ಅಲ್ಲೇ ಟೀಮ್ ವೈಸಲ್ಲೇ ಮಾತಾಡ್ತಾರೆ. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಮಾಡಿ ಅಂತ ಎಲ್ಲ ಕರೀತಾರೆ, ಹೇಳ್ಕೊಡ್ತಾರೆ ಹಂಗೆ ಆ್ಯಕ್ಟಿಂಗ್ ಮಾಡಿ, ಇದನ್ನು ಹಿಂಗೆ ಮಾಡಿ ಅಂತ ಎಲ್ಲ ಥರದಿಂದನೂ ಸಪೋರ್ಟ್ ಮಾಡಿದರು ಮೇಡಮ್. ಓಕೆ, ಈಗ ನಿಮ್ಮ ಮುಖ್ಯ ಉದ್ದೇಶ ಏನು? ಈ ಸಿನಿಮಾ ರಂಗದಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಮೇಡಮ್, ಸಿನಿಮಾ ರಂಗದಲ್ಲಿ ಏನಂದರೆ ನಾನು ಇನ್ನೂ ಬೆಳಿಬೇಕು. ಹಲವಾರು ಮೂವಿಗಳನ್ನ ಮಾಡಿದ್ದೀನಿ, ಹಲವಾರು ಸೀರಿಯಲ್ಗಳನ್ನ ಮಾಡಿದ್ದೀನಿ. ಉದೋದೋ ಶ್ರೀ ರೇಣುಕಾ ಯಲ್ಲಮ್ಮ ಸುವರ್ಣದಲ್ಲಿ ನನಗೆ ತುಂಬ ಹೆಸರು ತಂದು ಕೊಡ್ತು, ಗಂಗಮ್ಮ ಪಾತ್ರದಲ್ಲಿ. ಅವರಿಗೆಲ್ಲ ನನ್ನ ಅಭಿಮಾನಿ ದೇವರುಗಳಿಗೆಲ್ಲ ನಾನು ತುಂಬ ಹೃದಯದಿಂದ ನಾನು ನಮಸ್ಕಾರ ಸಲ್ಲಿಸುತ್ತೇನೆ. ಹಾಗೆ ಈಗ ಫಿಲಿಮ್ ಇಂಡಸ್ಟ್ರೀಸಿಗೆ ನಾನು ಇನ್ನೂ ಅವಕಾಶಗಳು ನನಗೆ ಸಿಗಬೇಕಂತ ನಾನು ಬೇಡ್ಕೊತೀನಿ. ಇದೇ ಥರ ನನಗೆ ಅವಕಾಶಗಳು ಸಿಗಲಿ, ಮಂಗಳಮುಖಿಯರಿಗೆ ಅವಕಾಶ ಕೊಡ್ರಿ ಅಂತ ನಾನು ಕೇಳ್ತೀನಿ. ಯಾಕೆಂದರೆ ತುಂಬ ಜನ ಗಂಡು ಮಕ್ಕಳಿಗೆ ಡ್ರೆಸ್ ಹಾಕಿ ಪಾತ್ರಗಳನ್ನ ಮಾಡಿಸ್ತಾರೆ ಮೇಡಮ್. ಹಾಗಾಗಿ ನಮ್ಗೆ ಅವಕಾಶಗಳಲ್ಲಿ ವಂಚನೆ ಆಗ್ತಾ ಇದೆ. ಅದಕ್ಕಾಗಿ ನಾನು ಕೇಳ್ಕೊಳೋದು ಏನಂದರೆ, ಮಂಗಳಮುಖಿ ಪಾತ್ರಗಳನ್ನು ಮಂಗಳಮುಖಿಯರ ಹತ್ರನ ಮಾತಾಡಿಸಿ ನಮಗೂ ಸಮಾಜದಲ್ಲಿ ಒಂದು ನ್ಯಾಯ ಸಿಕ್ಕಂಗಾಗತ್ತೆ, ಸಮಾಜ ನಮ್ಗೆ ಒಪ್ಕೊಂಡಂಗೆ ಆಗುತ್ತೆ. ನಾವು ಬೆಳಿತೀವಿ, ಬೆಳೆದು ನಾವು ಏನಂತ ಜನಸಾಮಾನ್ಯರಿಗೆ ನಿಮ್ಮಲ್ಲಿ ನಾವು ಒಬ್ಬರು ಅಂತ ತೋರಿಸ್ಕೊಳಕ್ಕೆ ನಮಗೊಂದು ಅವಕಾಶಗಳು ಕೊಡಿ ಅಂತ ನಾನು ಕೇಳ್ತೀನಿ. ಈಗ ಸದ್ಯಕ್ಕೆ ಏನೋ ಬಿಗ್ ಬಾಸ್ ಕನಸು ಕೂಡ ನಿಮಗಿದೆ ಅಂತ ಕೇಳ್ಪಟ್ಟೆ. ಏನು ಹೇಳ್ತೀರಾ ಬಿಗ್ ಬಾಸ್ ಬಗ್ಗೆ? ಯಾಕಂತ ಹೇಳಿದರೆ ಪ್ರೊಮೋ ಬಿಟ್ಟರು, ಆಡಿಷನ್ ಕೂಡ ಕಾಲ್ ಕರೆದಿರೋ ಅಂಥದ್ದು. ಹೌದು ಮೇಡಮ್, ಬಿಗ್ ಬಾಸ್ ಅಂದರೆ ಅದೊಂದು ಎಲ್ರಿಗೂ ದೊಡ್ಡ ಕನಸೇ ಅಲ್ವಾ ಮೇಡಮ್. ನಾನು ಹೋಗೋಕ್ಕೆ ಇಷ್ಟಪಟ್ಟಿದ್ದೀನಿ, ನನಗೂ ಆಸೆ ಇದೆ ಬಿಗ್ ಬಾಸಿಗೆ. ದಯಮಾಡಿ ನಾನು ಬಿಗ್ ಬಾಸ್ಗೆ ಹೋಗೋಕ್ಕೆ ಎಲ್ಲರೂ ನೀವು ಆಶೀರ್ವಾದ ಮಾಡಿ ನನಗೆ ಬಿಗ್ ಬಾಸಿಗೆ ಕಳಿಸ್ಕೊಡಿ. ಯಾಕೆಂದರೆ ಅದೊಂದು ದೊಡ್ಡ ಕನಸು. ಯಾಕೆಂದರೆ ನಾನು ಕೂಡ ಹಲವಾರು ಪಿಕ್ಚರ್ಗಳು, ಮೂವಿಗಳು ಮಾಡಿದ್ದೀನಿ, ಸೀರಿಯಲ್ಗಳು ಮಾಡಿದ್ದೀನಿ. ಹಾಗೆ ನಾನು ಒಂದು ಆಂಟಿ ಕರಪ್ಷನ್ ಬೋರ್ಡ್, ವುಮೆನ್ಸ್ ರೈಟ್ಸ್ ಆ್ಯಂಡ್ ಆಂಟಿ ಕರಪ್ಷನ್ ಬೋರ್ಡ್ಗೆ ನಾನು ಸ್ಟೇಟ್ ಪ್ರೆಸಿಡೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಹಲವಾರು ಸಮಾಜ ಸೇವೆಗಳನ್ನು ನಾನು ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿದ್ದೀನಿ, ತಂದೆ ತಾಯಿ ಇಲ್ಲದ ಮಕ್ಕಳಲ್ಲಿ ಹಾಸ್ಟೆಲಲ್ಲಿಟ್ಟು ಓದಿಸ್ತಾ ಇದ್ದೀನಿ. ಹಾಗೆ ಹಲವಾರು ಸಮಾಜ ಸೇವೆಗಳು ಮಾಡಿದ್ದೀನಿ. ನಿಮ್ಮನ್ನು ರಂಜಿಸಿದ್ದೀನಿ, ಇನ್ನೂ ನಿಮ್ಮನ್ನು ರಂಜಿಸ್ತೀನಿ, ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನನ್ನ ಹತ್ರನೂ ಟ್ಯಾಲೆಂಟ್ ಇದೆ. ಒಂದು ಮಂಗಳಮುಖಿ ಅಂತ ಅಂದು ನಮ್ಮನ್ನು ನೀವು ಇದನ್ನು ಮಾಡಬೇಡಿ, ದಯವಿಟ್ಟು ನಮಗೂ ಅವಕಾಶ ಕೊಡಿ. ನಿಮ್ಮನ್ನು ರಂಜಿಸೋಕ್ಕೆ, ಮತ್ತೊಮ್ಮೆ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ನನಗೊಂದು ಅವಕಾಶ ಕೊಡಿ. ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ, ಅದಕ್ಕೆ ನನಗೆಲ್ಲರೂ ಆಶೀರ್ವಾದ ಮಾಡಿ. ಈಗಾಗಲೇ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಹಾಕ್ತಾ ಇದ್ದಾರೆ. ನಾನು ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕು? ಯಾಕಂದರೆ ಕಾಮನ್ ಪೀಪಲ್ನ ಆಡಿಷನ್ ಕೂಡ ಕರೆದಿರೋ ಅಂಥದ್ದು. ಈ ಸಲ ಸಾಮಾನ್ಯ ಜನರು ಕೂಡ ಬಿಗ್ ಬಾಸ್ ಮನೇಲಿ ಇರ್ಬೋದು ಅನ್ನೋವಂಥದ್ದು ಒಂದು ಈಗಾಗಲೇ ಮಾಹಿತಿ ಎಲ್ರಿಗೂ ಗೊತ್ತಾಗಿದೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರ, ಎಷ್ಟೊಂದು ಜನ ವೀಡಿಯೋ ಮಾಡಿ ಹಾಕ್ತಾ ಇದ್ದಾರೆ, ನಾನು ಬಿಗ್ ಬಾಸ್ ಹೋಗಬೇಕು, ಸಪೋರ್ಟ್ ಮಾಡಿ ಅಂತ. ಈ ವಿಡಿಯೋಸ್ ಎಲ್ಲ ನೋಡಿದಾಗ ಇದರ ಜೊತೆಗೆ ರೀಸೆಂಟಾಗಿ ವೈರಲ್ ಆದಂತಹ ಸಾಂಗ್ ಮೂಲಕ ವೈರಲ್ ಆದರೂ ಒಂದು ಹುಡುಗಿ, ಏನು ನೋಡಿದ್ರ ವಿಡಿಯೋ, ಏನು ಹೇಳ್ತೀರಾ? ಹಾಂ ಮೇಡಮ್, ಈಗ ಏನಂದರೆ ಈಗ ಎಂಟರ್ಟೈನ್ಮೆಂಟ್ ಮೀಡಿಯಾ ಅನ್ನೋದು ಎಷ್ಟು ಕ್ವಿಕ್ಕಾಗಿ ಪ್ರಚಾರ ಆಗುತ್ತಂದರೆ, ಯಾರೋ ಆಗಲಿ ಇವಾಗ ಒಂದು ಹುಡುಗಿ ಒಂದು ಹುಡುಗ ಬೇಗ ಫೇಮಸ್ ಆಗಿಬಿಡ್ತಾನೆ. ಹುಡುಗ ತನ್ನ ಪರ್ಸ್ನಾಲಿಟಿ, ಜಿಮ್ಮು, ಸಿಕ್ಸ್ ಪ್ಯಾಕು ಎಲ್ಲ ಮಾಡಿ ತೋರಿಸ್ಬಿಟ್ಟು ಅವನು ಬೇಗ ವೈರಲ್ ಆಗ್ತಾನೆ. ಒಂದು ಹುಡುಗಿ ತನ್ನ ಸೌಂದರ್ಯದಿಂದ ಆಗಲಿ ಇದರಿಂದ ಅವಳು ಆಗಿ ಕಾಮನ್ನಾಗಿ ಒಂದು ಹುಡುಗಿ ಚೆಂದ ಕಂಡ್ರೆ ಅವಳಿಗೆ ಲೈಕು ಫಾಲೋವರ್ಸ್ ಆಟೋಮೆಟಿಕ್ಕಾಗಿ ಬರ್ತಾರೆ. ನಾವು ಮಂಗಳಮುಖಿಯರು, ನಾವು ಬಾಡಿ ತೋರ್ಸೋಕ್ಕೂ ಆಗಲ್ಲ, ಅವ್ರ ಹತ್ರ ನಮ್ಮ ಸೌಂದರ್ಯನೂ ತೋರ್ಸೋಕ್ಕಾಗಲ್ಲ. ಹೀಗಾಗಿ ನನಗೂ ಫಾಲೋವರ್ಸ್ ಕಡಿಮೆ ಇದ್ದಾರೆ. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಕನಸು, ಅದು ಒಂದು ಆಕಾಶ ಇದ್ದಂಗೆ. ಅದನ್ನ ನೋಡೋಕ್ಕೆ ಎಲ್ಲರೂ ನುಗ್ಗಲಿ ಯಾಕೆ ಮೇಡಮ್, ಯಾರಾದರೂ ಹೋಗ್ಬೋದು.
ಅವ್ರವ್ರ ಹತ್ರ ಟೈಲೆಂಟ್ ಇರುತ್ತೆ, ಅವ್ರದ್ದು ಹತ್ರ ಒಂದು ಅವ್ರದ್ದೇ ಆದಂಥ ಒಂದು ಶ್ರಮ ಕಷ್ಟಪಟ್ಟಿರೋದು ಒಂದು ಇದು ಇರುತ್ತೆ, ಅದನ್ನು ಅವ್ರು ತೋರಿಸಿ ಹೋಗ್ಬೋದು. ಯಾಕೆಂದರೆ ಈಗ ನನ್ನ ಹತ್ರ ಒಂದೊಂದು ಟ್ಯಾಲೆಂಟ್ ಇದೆ, ಕಲಾವಿದೆಯಾಗಿ ಹಾಗೂ ಸಮಾಜ ಸೇವಕಿಯಾಗಿ ನಾನು ಎಲ್ರಿಗೂ ಗುರುತಿಸ್ಕೊಂಡಿದ್ದೀನಿ ಆಲ್ರೆಡಿ. ನಾನು ಎಲ್ಲರೂ ಜನ ಗುರುತಿಸ್ತಾ ಇದ್ದಾರೆ. ಆದರೆ ನಾನು ಇಡೀ ಕರ್ನಾಟಕಕ್ಕೆ ಒಂದು ಎಂಟರ್ಟೈನ್ಮೆಂಟು ಬಿಗ್ ಬಾಸ್ಗೆ ಹೋಗಿ ಎಲ್ಲರೂ ರಂಜಿಸಬೇಕು, ಮತ್ತು ನಮ್ಮಲ್ಲಿ ಇರುವಂಥದ್ದು ಒಂದು ಕೊರತೆನ ನಾನು ಅದನ್ನೆಲ್ಲ ಹೋಗಲಾಡಿಸ್ಬೇಕು. ಮಂಗಳಮುಖಿಯರಿಗೋಸ್ಕರ ನಾನು ಹೋರಾಡ್ತಾ ಇದ್ದೇನೆ, ಮತ್ತು ಅವ್ರಿಗೆ ಇನ್ನೂ ಎಜುಕೇಷನ್ ಕೂಡ ಕೊಡ್ತಾ ಇದ್ದೀವಿ. ಈಗ ಸಮಾಜ ಸುಧಾರಣೆಯಲ್ಲಿ ನಮ್ಮನ್ನು ಸುಧಾರಣೆ ಮಾಡಬೇಕು ಅಂತ ನಾವು ಅದನ್ನು ಕೂಡ ನಮ್ಮ ಒಂದು ಪಣ ತಟ್ಟಿದ್ದೇವೆ. ನಮ್ಮವ್ರಿಗೂ ಕೂಡ ಈಗ ಎಜುಕೇಷನ್ನು ಎಲ್ಲ ಕಡೆ ಒಳ್ಳೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಎಜುಕೇಷನ್ ಮಾಡ್ತಾ ಇದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ. ಅದಕ್ಕಾಗಿ ಎಲ್ಲ ಸಮಾಜದಲ್ಲಿ ನಾವು ಒಬ್ಬರು ಮುಖ್ಯವಾಹಿನಿಗೆ ಬಂದು ನಾವು ಏನಂತ ತೋರಿಸ್ತೀವಿ. ಅದಕ್ಕೆ ನೀವು ಅದಕ್ಕೊಂದು ಅವಕಾಶ ಮಾಡಿಕೊಡಿ, ನನಗೆ ಬಿಗ್ ಬಾಸ್ ಮನೆಗೆ ಕಳಿಸಿ ಅಂತ ನಾನು ಎಲ್ರಿಗೂ ಹತ್ರ ಬೇಡ್ಕೊತಾ ಇದ್ದೀನಿ ಮೇಡಮ್. ಈಗಾಗಲೇ ಬಿಗ್ ಬಾಸ್ ಸೀಸನ್ಗಳು ನಡೆದಿದ್ದಾವಲ್ಲ, ಯಾರಾದರೂ ಕಂಟೆಸ್ಟೆಂಟ್ಸ್ ನಿಮಗೆ ಪರಿಚಯ ಇರೋರು ಇದ್ದಾರಾ? ಯಾಕಂದರೆ ಸಿನಿಮಾ ರಂಗದಲ್ಲೂ ನೀವು ಗುರುತಿಸ್ಕೊಂಡಿರೋದ್ರಿಂದ ಕಾಂಟ್ಯಾಕ್ಟ್ಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾರು ಪರಿಚಯ ಇದ್ದಾರೆ? ಹಾಂ, ತುಂಬ ಜನ ಪರಿಚಯ ಇದ್ದಾರೆ ಮೇಡಮ್. ನನಗೆ ತುಂಬ ಪರಿಚಯ ಅಂದರೆ ನಮ್ಮ ನವಾಜ್ ಇದ್ದಾರೆ. ನವಾಜ್ ಅವ್ರ ಜೊತೆ ನಾನು ಕ್ಲೋಸಾಗಿ ಮಾತಾಡ್ತೀನಿ. ಮತ್ತು ಪ್ರಥಮ್ ಅವರಿದ್ದಾರೆ, ನಮ್ಮ ನೀತು ಅಣ್ಜಕ್ಸ್ ಇದ್ದಾಳೆ. ತುಂಬ ಜನ ಪರಿಚಯ ಇದ್ದಾರೆ ಮೇಡಮ್. ಅವರು ಈ ಒಬ್ಬರು ಲಾಸ್ಟು ವರ್ತು ಸಂತೋಷ್ ಅವ್ರ ಜೊತೆ, ಅವ್ರ ಹೆಸರು ತನಿಷಾ ಮೇಡಮ್ ಅವ್ರ ಜೊತೆ ನಾನು 2 ಸೀರಿಯಲ್ ಮಾಡಿದ್ದೀನಿ. ಮಂಗಳ ಗೌರಿ ಮದುವೆ, ಪುಟ್ಟ ಗೌರಿ ಮದುವೆ, ಅವ್ರ ಜೊತೆ 2 ಸೀರಿಯಲ್ ಮಾಡಿದ್ದೀನಿ. ಅವರು ಕೂಡ ನಂಗೆ ತುಂಬ ಪರಿಚಯ ಮೇಡಮ್. ಇದ್ದಾರೆ ಮೇಡಮ್, ಇನ್ನೂ ತುಂಬ ಜನ ಇದ್ದಾರೆ ನಂಗೆ ಬಿಗ್ ಬಾಸಾಗಿ ಹೋಗಿ ಬಂದವ್ರಿಗೆ ಮೇಡಮ್. ತೃತೀಯ ಲಿಂಗದವರು ಬಿಗ್ ಬಾಸ್ಗೆ ಹೋಗಬಾರ್ದು ಅಂತೇನಿಲ್ಲ, ಯಾಕಂತ ಹೇಳಿದರೆ ಅದು ಆಲ್ರೆಡಿ ರೆಕಾರ್ಡ್ ಬ್ರೇಕ್ ಆಗಿದೆ. ಯಾಕಂತ ಹೇಳಿದರೆ ನೀತು ಅವರು ಕೂಡ ಬಿಗ್ ಬಾಸ್ಗೆ ಹೋಗಿ ಒಳಗಡೆ ತಮ್ಮ ಆಟ ಏನು, ಪರ್ಸ್ನಾಲಿಟಿ ಏನು ಅನ್ನೋದನ್ನು ಸಾಬೀತು ಮಾಡಿ ಬಂದಿರೋವಂಥದ್ದು. ಹಾಂ ಮೇಡಮ್, ಹೋಗಬೇಕು ಅಂತ ಆ ಥರ ಏನಿಲ್ಲ. ಈಗ ಎಲ್ರಿಗೂ ಅವಕಾಶ ಇದೆ. ಟ್ರಾನ್ಸ್ಜೆಂಡರು ಕೂಡ, ನಾವು ಕೂಡ ಒಂದು ಮನುಷ್ಯರು, ಪ್ರೀತಿಯಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲ ಕಡೆ ನಮ್ಮನ್ನು ಇವಾಗ ಗೌರವಿಸ್ತಾ ಇದ್ದಾರೆ. ಬಿಗ್ ಬಾಸ್ಗೆ ನಾವು ಹೋಗಬೇಕು ಅಂತ ಅವಕಾಶಗಳಿದೆ. ಅಲ್ಲಿ ಹೋದರೆ ನಾವು ನಮ್ಮ ಟ್ಯಾಲೆಂಟ್ನ ತೋರಿಸ್ತೀವಿ, ನಮ್ಮ ಆಟ ನಾವು ಆಡ್ತೀವಿ, ಜನಸಾಮಾನ್ಯರಲ್ಲಿ ನಾವು ಒಂದಂತ ಪ್ರೂವ್ ಮಾಡ್ತೀವಿ ಮೇಡಮ್. ಈಗ ಎಲ್ಲರೂ ಕೇಳ್ತಾರೆ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಏನಾದರೂ ಡಿಫ್ರೆಂಟ್ ಪರ್ಸ್ನಾಲಿಟಿ ಏನಾದರೂ ಇರಬೇಕು, ಯಾಕಂದರೆ ಅಲ್ಲಿ ಬೇರೆ ರೀತಿಯ ಒಂದು ಆಟನೇ ಇರುತ್ತೆ, ಜೊತೆಗೆ ಒಂದಷ್ಟು ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಆಗೂ ಇರಬೇಕು ಅನ್ನೋವಂಥದ್ದು. ಸೊ ನಿಮ್ಮಲ್ಲಿ ಏನು ಡಿಫ್ರೆಂಟ್, ಏನು ಕ್ವಾಲಿಟೀಸ್ ಇದೆ ಅನ್ನೋದು? ಮೇಡಮ್, ನನ್ನಲ್ಲಿ ಕ್ವಾಲಿಟೀಸ್ ಅಂದರೆ ನಾನು ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ ಆಲ್ರೆಡಿ. ಅವ್ರು ಇನ್ನೂ ನನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲವಾರು ಪಿಕ್ಚರ್ ಮಾಡಿದ್ದೀನಿ, ಕಾರ್ಟೂನ್ಸ್ ಡಬ್ಬಿಂಗ್ ಕೂಡ ಮಾಡ್ತೀನಿ ಮೇಡಮ್. ನಾನು ಹಲವಾರು ನಾಟಕಗಳು ಮಾಡಿದ್ದೀನಿ, ಜನಗೆ ರಂಜಿಸಿದ್ದೀನಿ. ಇನ್ನೊಂದು ನೀವು ಹೇಳಿದ್ರಿ ಮಾನಸಿಕವಾಗಿ ಗಟ್ಟಿಯಾಗಿರ್ಬೇಕಂತ. ನೋಡಿ, ನಾವು ಮಾನಸಿಕ ಆಗಿ ನಾವು ಆಲ್ರೆಡಿ ಹುಟ್ಟಿದಿಂದನೇ ಗಟ್ಟಿಯಾಗಿದ್ದೀವಿ. ಯಾಕೆಂದರೆ ನಾವು ಒಂದು ಕಲ್ಲು ಇರೋ ಥರ ನಮ್ಮ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಬಿಟ್ಟಿದ್ದೀವಿ. ಅದನ್ನು ಉಳಿಯಿಂದ ಎಷ್ಟು ಪೆಟ್ಟು ತಿಂದು ಒಂದು ಸಿಲೆ ಆಗುತ್ತಂದರೆ ಆ ನೋವು ನಮಗೇನೆ ಗೊತ್ತು. ಅಷ್ಟು ನಾನು ಕಲ್ಲಿನ ಪೆಟ್ಟು ತಿಂದಿದ್ದೀನಿ. ಮಾನಸಿಕ ಸಮತೋಲನ ನೋಡಬೇಕಂದ್ರೆ ನಾವು ಮಾನಸಿಕ ಸಮತೋಲನ ಪಕ್ಕ ಗೆದ್ದು ನಾನು ಖಂಡಿತವಾಗಿ ಸ್ಟ್ರಾಂಗಾಗಿ ನಾನು ಆಟ ಆಡಿ ಸಮಾಜಕ್ಕೆ ಮಂಗಳಮುಖಿಯರು ಅಂದ್ರೇನು, ನಾನು ಏನಂದ್ರೆ ಅಂತ ಒಂದು ಅವಕಾಶ ಕೊಟ್ಟರೆ ನಾನು ಏನಂತ ತೋರಿಸ್ತೀನಿ ಮೇಡಮ್. ಈಗ ಬಿಗ್ ಬಾಸ್ ಅಂದ ತಕ್ಷಣ ಕೆಲವರು ಸುದೀಪ್ ಅವ್ರನ್ನ ನೋಡಬೇಕು ಅಂತಲೇ ಬಿಗ್ ಬಾಸ್ಗೆ ಸ್ಪರ್ಧಿಯಾಗಿ ಹೋಗಬೇಕು ಅಂತ ಆಸೆ ಪಡೋರಿದ್ದಾರೆ. ಜೊತೆಗೆ ಫೇಮಸ್ ಆಗಬೇಕು, ಫೇಮಸ್ ಆದರೆ ದುಡ್ಡು ಬರುತ್ತೆ ಆಟೋಮೆಟಿಕ್ಕಾಗಿ, ಈ ರೀತಿ ಕೂಡ ಆಲೋಚನೆ ಮಾಡೋರಿದ್ದಾರೆ. ಬಟ್ ನೀವು ಯಾಕೆ, ನಿಮಗೆ ಯಾಕೆ ಬೇಕು ಬಿಗ್ ಬಾಸ್? ದುಡ್ಡು ಅಂತ ಅಲ್ಲ ಮೇಡಮ್. ದುಡ್ಡು ನೋಡಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದುಡ್ಡು ಹೆಂಗಾದರೂ ಗಳಿಸ್ಬೋದು. ನೋಡಿ, ಮಂಗಳಮುಖಿಯರಿಗೆ ದುಡ್ಡು ಏನು ಕಡಿಮೆ ಇಲ್ಲ ಮೇಡಮ್. ದುಡ್ಡಿನ ವಿಷಯ ಬಂದರೆ ನಾವು ಹೆಂಗಾದರೂ ಗಳಿಸ್ಬೋದು. ನಾವು ಹೀಗೆ ಒಂದು 10 ಅಂಗಡಿ ಬೇಡಿದ್ರೆ ಅಲ್ಲೇ ಒಂದು 500 1,000 ರೂಪಾಯಿ ಆಗುತ್ತೆ. ಅದನ್ನು ಬಿಟ್ಟರೆ ಮಂಗಳಮುಖಿಯವರಿಗೆ ನಮ್ಗೆ ಸಮಾಜ ನಮ್ಗೆ ಕೊಟ್ಟಿರೋದು 2ನೇ, ಒಂದು ದೇಹಿ ಅನ್ಬೇಕು, ಇಲ್ಲಾಂದರೆ ದೇಹ ಚಾಚಬೇಕು. ಇದರಿಂದ ನಾವು ದುಡ್ಡುಗಳನ್ನ ಸಂಪಾದನೆ ಮಾಡ್ಬೋದು. ಆದರೆ ನಾನು ದುಡ್ಡಿನ ಆಸೆಗೆ ಹೋಗ್ತಾ ಇಲ್ಲ. ನನ್ನ ಇರೋಂಥ ಒಂದು ಜಾಣ್ಮೆ ಮತ್ತು ಟ್ಯಾಲೆಂಟ್ನ ನಾನು ಜನಗಳಿಗೆ ತೋರಿಸಿ ನಾನು ಇನ್ನೂ ಇಂಡಸ್ಟ್ರೀಸಲ್ಲಿ ಇರಬೇಕು ಅಂತ ನನ್ನ ಆಸೆ ಇದೆ ಮೇಡಮ್. ಓಕೆ, ನೀವು ಹೇಳಿದ್ರಿ ಕಾರ್ಟೂನ್ ಕೂಡ ನಾನು ವಾಯ್ಸ್ ಕೊಟ್ಟಿದ್ದೀನಿ ಅಂತ. ಸೊ ಯಾವ್ಯಾವ ಕಾರ್ಟೂನು? ಇಂದು ಬಿಂದು ಅಂತ ಒಂದು ಬರುತ್ತೆ, ಮತ್ತು ಡೋರಾ ಅಂತ ಬರುತ್ತೆ. ಡೋರಾದಲ್ಲಿ ಕನ್ನಡ ವರ್ಷನ್ಗೆ ನಾನು ಡಬ್ ಮಾಡ್ತೀನಿ. ಈಗ ಡೋರಾ ಬರುತ್ತಲ್ಲ ಮೇಡಮ್ ಕನ್ನಡ ವರ್ಷನಲ್ಲಿ, ಅದು ಡೋರಾಗೆ ಬೆಸ್ಟ್ ಫ್ರೆಂಡು ಬೂಟ್ಸ್ ಮಂಕಿ. ಆ ಬೂಟ್ಸ್ ಮಂಕಿ ಹೆಂಗೆ ಮಾತಾಡುತ್ತಂದರೆ, ಡೋರಾ, ನಾನು ಬೂಟ್ಸ್, ನನಗೆ ಬೂಟ್ಸ್ ಅಂದರೆ ತುಂಬ ಇಷ್ಟ, ಹಾಗೆ ಡೋರಾ ಅಂದ್ರೂ ತುಂಬ ಇಷ್ಟ. ಹೇಳಿ, ಎಲ್ಲಿ ಹೋಗೋದು? ಮನೆ ತಲುಪಕ್ಕೆ ಏನು ಬೇಕು? ಮ್ಯಾಪ್ ಅಂತ ಹೇಳಿ. ನಾನು ಮ್ಯಾಪ್. ಹೇ, ಸ್ವೈಪರ್ ಬಂದ, ಕದೀತಾನೆ. ಎಲ್ಲಿ ಹೋಗೋದು? ಮನೆ, ಬೆಟ್ಟ, ಕಾಡು, ಮರ. ಹೇ, ಸಾಧಿಸ್ಬಿಟ್ವಿ.
ಟ್ಯಾಲೆಂಟ್ ಈಗ ನನಗೆ ಗೊತ್ತಾಯ್ತು ಆ್ಯಕ್ಚುಲಿ ಕಾರ್ಟೂನ್ಸ್ ಇದೆಲ್ಲ ವಾಯ್ಸ್ ಡಬ್ ಮಾಡ್ತೀರಾ ಅಂತ. ಇದನ್ನು ಹೊರತುಪಡಿಸಿ ಬೇರೆ ಏನೇನು ಮಹೇಶ್ವರಿ ಅವರಲ್ಲಿ ಟ್ಯಾಲೆಂಟ್ ಅಡಗಿದೆ ಅಂತ? ಮೇಡಮ್ ಇನ್ನೊಂದು ಏನಂದರೆ ನಾನು ಎಲ್ಲ ಸ್ಕೂಲ್ ಮಕ್ಕಳಿಗೆ ಹೋಗಿ ನಾನು ಸ್ಪೀಚ್ ಕೊಡ್ತೀನಿ. ಮಂಗಳಮುಖಿಯರು ಅಂದ್ರೇನು, ಮಂಗಳಮುಖಿಯರನ್ನು ಕಂಡ್ರೆ, ಯಾಕೆಂದರೆ ಈಗ ಯಾವುದೋ ಈಗ ನಾನೇ ಎಷ್ಟೊಂದು ಸರಿ ನನಗೆ ಎಕ್ಸಾಂಪಲ್ಲು ರೋಡಲ್ಲಿ ಹೋಗಬೇಕಾದ್ರೆ ತಂದೆ ತಾಯಿಗಳು ಸುಮ್ಮನೆ ನೋಡಿ ನಗ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಆ ಮಕ್ಕಳೇನಿರ್ತಾವಲ್ಲ, ಮಕ್ಕಳು ನಮ್ಮನ್ನು ಶಾಕಾಗಿ ನೋಡ್ತಾರೆ. ಅದೇ ನನಗೆ ಒಂದು ಅರ್ಥ ಆಗ್ತಲ್ಲ, ಆ ಮಕ್ಕಳು ಯಾಕೆ ಭಯ ಬೀಳ್ತಾ ಇದ್ದಾರೋ, ಈ ನಮ್ಮನ್ನು ಭಯ ಬೀಳಿಸಿರ್ತಾರೋ ಅವರು ನಮ್ಮನ್ನು ನೋಡಿ. ಆ ಥರ ಆಗಿ ನಾನು ಒಂದು ಮಕ್ಕಳಲ್ಲಿ ಯಾಕೆ ನಮ್ಮನ್ನು ಆ ಥರ ನೋಡ್ತಾರೆ, ನಮ್ಮನ್ನು ನೋಡ್ರೆ ಓಡೋಗ್ಬಿಡ್ತಾರೆ, ಅವ್ರ ತಂದೆ ತಾಯಿ ಜೊತೆಗೆ ನಮ್ಮನ್ನು ನೋಡಿದಾಗ ಅಪ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಮೊನ್ನೆ 2 ಸ್ಕೂಲ್ಗೆ ಹೋಗಿಬಿಟ್ಟು ಪರಿಸರ ವಿಶ್ವ ದಿನ ನಾವು ಪರಿಸರ ಬಗ್ಗೆ ಮತ್ತು ನಮ್ಮ ಮಂಗಳಮುಖಿಯರ ಬಗ್ಗೆ ನಾನು ಅವ್ರಿಗೆ ಇದನ್ನು ಹೇಳಿ ಸ್ಪೀಚ್ ಕೊಟ್ಟು ಬರ್ತಾ ಇರ್ತೀನಿ ಮೇಡಮ್. ಈಗ ಮಂಗಳಮುಖಿಯರಂದರೆ ಯಾವುದೇ ದೇವರ ಶಾಪ ತಟ್ಟಿ ನಾವು ಹಿಂಗೆ ಆಗಿಲ್ಲ. ನಮಗೆ ಒಂದು ಸೆಕೆಂಡ್ ಮೇಡಮ್. ಈಗ ಮಂಗಳಮುಖಿಯರು ಯಾವುದೇ ದೇವರ ಶಾಪ ತಟ್ಟಿ ನಾವು ಈ ರೀತಿ ಆಗಿಲ್ಲ. ನಮ್ಮನ್ನು ನೋಡುವ ನಿಮ್ಮ ದೃಷ್ಟಿಗೆ ಶಾಪ ತಟ್ಟಿದೆ. ಸಮಸ್ಯೆ ಇರುವುದು ನಮ್ಮಲ್ಲಿ ಅಲ್ಲ, ಸಮಸ್ಯೆ ಇರುವುದು ನೀವು ನೋಡುವ ನೋಟದಲ್ಲಿ. ಪರಿಸರನ ನೀವು ಪ್ರತ್ಯಕ್ಷವಾಗಿ ಪುರುಷ ಅಂತ ಪೂಜಿಸ್ತೀರಾ, ಆದರೆ ನಾವು ಪುರುಷನೂ ಹೌದು, ಪರಿಸರನೂ ಹೌದು. ಒಬ್ಬ ಮನುಷ್ಯ ಹೆಣ್ಣಾಗಿ ಹುಟ್ಟಬಹುದು ಅಥವಾ ಗಂಡಾಗಿ ಹುಟ್ಟಬಹುದು, ಆದರೆ ನಾವು ಎರಡೂ ಆಗಿ ಹುಟ್ಟಿ ಎರಡೂ ಭಾವನೆಗಳನ್ನು ಅನುಭವಿಸುವ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ಈಗ ಈಶ್ವರನು ತನ್ನ ದೇಹದಲ್ಲಿ ತನ್ನ ದೇಹದ ಅರ್ಧ ಭಾಗವನ್ನು ಹೆಣ್ಣಿಗೆ ಕೊಟ್ಟು ಅರ್ಧನಾರೀಶ್ವರನಾಗಿದ್ದಾನೆ. ಆ ಸ್ವರೂಪನೇ ನಾವು ಮೇಡಮ್. ಈಗ ನೀವು ಹೇಳಿದ್ರಿ ಸ್ಕೂಲ್ಗೆ ಹೋಗಿ ನಾನು ಸ್ಪೀಚ್ ಕೊಡ್ತೀನಿ ಅಂತ. ಸೊ ಸ್ಪೀಚ್ ಕೊಡೋ ಸಂದರ್ಭದಲ್ಲಿ ಮಕ್ಕಳಿಂದ ಏನಾದರೂ ಪ್ರಶ್ನೆ ಬರುತ್ತಾ, ಕೇಳಿದಾರಾ ಯಾವತ್ತಾದರೂ? ಆ ಮಕ್ಕಳ ಪ್ರಶ್ನೆಗೆ ನೀವು ಯಾವತ್ತಾದರೂ ಆಶ್ಚರ್ಯಪಟ್ಟಿದ್ದೀರಾ? ಹಾಂ ಮೇಡಮ್, ಕೇಳಿದ್ದಾರೆ. ಕೆಲವೊಂದು ಮಕ್ಕಳು ಕೇಳಿದ್ದಾರೆ, ನೀವು ಯಾಕೆ ಹಿಂಗೆ ಹಾಕ್ತೀರಾ ಅಂತ ಅವ್ರು ಕೇಳ್ತಾರೆ. ಆ ಮಕ್ಕಳಿಗೂ ಇವಾಗ ಜಾನರು ಅವ್ರಿಗೆ ಗೊತ್ತಾಗಿರುತ್ತೆ, ನಾವು ಬೆಳೀತಾ ಗಂಡು ಬೆಳೀತಾ ಹೆಣ್ಣು ಹಾಕ್ತೀವಂತ. ಯಾಕೆ ಹಿಂಗೆ ಹಾಕ್ತೀರಾ ಏನು ಅಂತ. ಯಾಕೆಂದರೆ ನಾವು ಅಷ್ಟು ಡೀಪಾಗಿ ಮಕ್ಕಳಿಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದು ಹುಡುಗಿ ದೊಡ್ಡವಳಾದಾಗ ಹಾರ್ಮೋನ್ಸ್ ಹೆಂಗೆ ಚೇಂಜ್ ಆಗುತ್ತೆ, ಅದೇ ಹುಡುಗಿ ವಯಸ್ಸು ನಮಗೆ ಬಂದಾಗ ನಮಗೂ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ. ದೇಹ ಮಾತ್ರ ಗಂಡದಿದ್ದರೆ ನಮ್ಮ ಮನಸ್ಸು ಹೆಣ್ಣುತನ ಇರುತ್ತೆ ಮೇಡಮ್. ಅದಕ್ಕಾಗಿ ನಾವು ಒಂದು ಗಂಡೋ ಹೆಣ್ಣು ಯಾವುದರ ಒಂದು ಕಡೆ ಆಗಬೇಕು. ಗಂಡಂತರೂ ಆಗಿ ನಮಗೆ ಬಾಳೋಕ್ಕಾಗಲ್ಲ, ಅದಕ್ಕೆ ಹೆಣ್ಣಾಗಿ ಅಂತ ನಾವು ನಮ್ಮನ್ನು ನಾವು ಹೆಣ್ಣಂತ ತಿಳ್ಕೊಂಡು ಹೆಣ್ಣಾಗ್ತೀವಿ ಮೇಡಮ್. ಈಗ ಕೊನೆಯದಾಗಿ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋವಂಥದ್ದು ಒಂದು ಆಸೆ ನಿಮಗಿದೆ. ಜನರಲ್ ಮನವಿ ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನೇನು ತಯಾರಿ ಮಾಡ್ಕೊಳ್ತಿದ್ದಾರೆ ಯಾಕಂತ ಹೇಳಿದ್ರೆ, ಈ ಹಿಂದೆ ಬಿಗ್ ಬಾಸ್ಗೆ ಹೋದಂಥ ಸ್ಪರ್ಧಿಗಳೆಲ್ಲ ಇರಬಹುದು, ಮುಂಚೆನೇ ಎಲ್ಲವೂ ಸಹ ಪ್ರಿಪ್ಲ್ಯಾನ್ಡ್ ಆಗಿ ಒಂದು ಹಬ್ಬ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆನೇ ಒಂದು ವಿಶ್ ಬೈಟ್ ಇರಬಹುದು, ಎಷ್ಟು ಬಟ್ಟೆ ತೊಗೊಂಡೋಗ್ಬೇಕು, ಎಷ್ಟು ಶಾಪಿಂಗ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಫ್ಯಾನ್ಸಿಯಾಗಿ ನಿಮ್ಗೇನಾದರೂ ಆಸೆ ಇದೆಯಾ? ಆಸೆ ಇದೆ ಮೇಡಮ್, ಖಂಡಿತ. ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಗಳಿಂದ ಹಿಡಿದು ನನ್ನಲ್ಲಿ ನನ್ನ ಎಜುಕೇಷನಿಂದ ಹಿಡಿದು ನಾನು ಮಾಡಿರೋ ಕೆಲಸಗಳು ಮತ್ತು ಸಮಾಜ ಸೇವೆ ಮಾಡಿರೋದು, ನಾನು ಚಲನಚಿತ್ರದಲ್ಲಿ ಸೇವೆ ಸಲ್ಲಿಸಿರೋದು ಎಲ್ಲನೂ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬಿಗ್ ಬಾಸಿಗೆ ಹೋಗ್ಬೇಕನ್ನೋದು ಒಂದು ದೊಡ್ಡ ಕನಸು ಮೇಡಮ್. ನಾನು ಬಿಗ್ ಬಾಸಿಗೆ ಹೋದರೆ ನಾನು ಗೌರವದಿಂದ ಆಡಿ ಜನಸಾಮಾನ್ಯರಿಗೆ ನಾನು ಅವರಿಗೆ ರಂಜಿಸಿ ನಾನು ಖಂಡಿತ ನಾನು ಗೆಲ್ತೀನಿ ಅಂತ ನನಗೂ ಅವಕಾಶ ಕೊಟ್ಟರೆ ಖಂಡಿತ ಗೆಲ್ತೀನಿ ಅನ್ನೋದು ನನಗೂ ಆಸೆ ಇದೆ ಮೇಡಮ್. ಆ ತಾಯಿ ಎಲ್ಲವೂ ಇದ್ದಾಳೆ, ಕೈ ಬಿಡಲ್ಲ ಅಂತ ನನಗೆ ಗೊತ್ತಿದೆ. ಆದರೂ ನಾನು ಕರ್ನಾಟಕ ಜನ ನನ್ನ ಕೈ ಬಿಡಲ್ಲ. ಕರ್ನಾಟಕ ಜನ ಹಾಗೆ ಎಲ್ಲರಿಗೂ ಆ ತಾಯಿ ಎಲ್ಲವೂ ಆಶೀರ್ವಾದ ಮಾಡಲಿ. ಹಾಗೆ ನನಗೆಲ್ಲರೂ ಸೇರಿ ಬಿಗ್ ಬಾಸಿಗೆ ಕಳಿಸ್ಕೊಡಿ. ನನ್ನದೊಂದು ದೊಡ್ಡ ಕನಸಿದೆ. ನಾನು ನಿಮ್ಮದೆಲ್ಲ ಕಳಿಸ್ಕೊಟ್ಟ ಮೇಲೆ ನೀಟಾಗಿ ಆಡಿ ನಿಮ್ಗೆ ಗೌರವ ಉಳಿಸ್ತೀನಿ. ಸಮಾಜದಲ್ಲಿ ನಾನು ಏನಂತ ಒಂದು ತೋರಿಸ್ತೀನಿ. ದಯವಿಟ್ಟು ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ. ದಯಮಾಡಿ ಎಲ್ಲರೂ ನನಗೆ ಸಹಾಯ ಮಾಡಿ ನನಗೆ ಆಶೀರ್ವಾದ ಮಾಡಬೇಕು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ತೀರ, ರೀಲ್ಸ್ ಎಲ್ಲವೂ ಸಹ ಇರ್ಬೋದು, ಒಂದಷ್ಟು ಜನರ ಹೆಸರುಗಳು ಕೇಳಿ ಬರುತ್ತೆ. ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಬಟ್ ರೀಲ್ಸ್ ಮಾಡೋರು ಇರ್ಬೋದು, ಜೊತೆಗೆ ಒಂದಷ್ಟು ಹುಚ್ಚಾಟದಿಂದ ಫೇಮಸ್ ಆಗಬೇಕು, ವ್ಯೂಸ್ ಪಡಿಬೇಕು ಅನ್ನೋ ಕಾರಣಕ್ಕೆ ತಮ್ಮ ಒಂದು ಹೆಸರು ಇರ್ಬೋದು, ಅದರ ತೇಜೋದೇ ಆದರೂ ಪರವಾಗಿಲ್ಲ, ನಾವು ಫೇಮಸ್ ಆಗಬೇಕು, ಈ ರೀತಿ ಅವರು ಕೂಡ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಈಗ ಆಸೆ ಪಡ್ತಿರೋವಂಥದ್ದು ಏನು, ಅವ್ರಿಗೆಲ್ಲ ಏನು ಹೇಳ್ತೀರಾ ಅಂತ? ಯಾಕಂದರೆ ನೀವು ಕೂಡ ಒನ್ ಆಫ್ ದಿ ಕಂಟೆಸ್ಟೆಂಟ್ ಆಗಬೇಕಂತ ನೀವು ಆಸೆ ಪಡ್ತಿದ್ದೀರಾ. ಹೌದು ಮೇಡಮ್, ನೋಡಿ, ಜನ ಮರಳು ಜಾತ್ರೆ ಮರಳು ಇದು ಒಂದು ಹುಚ್ಚರ ಸಂತೆ ಥರ ಇರುತ್ತೆ. ಈಗ ಇದು ವೈರಲ್ ಆಗೋದು, ಈಗ ಇವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತಾವಲ್ವ, ಅದೆಲ್ಲ ಅವ್ರು ಕಂಟೆಂಟ್ನ ಮಾಡಿ ಹಾಕ್ತಾರೆ. ಒಂದು ಹುಚ್ಚರ ಸಂತೆ ಥರ, ಸಮುದ್ರ ಥರ ಮೇಡಮ್. ಅಲ್ಲಿ ಸಮುದ್ರದಲ್ಲಿ ತಿಮಿಂಗ್ಲಗಳಿರ್ತವೆ, ಮೊಸಳೆಗಳಿರ್ತವೆ, ಶಾರ್ಕ್ಗಳಿರ್ತವೆ, ಕಪ್ಪೆಗಳಿರ್ತವೆ. ಅಲ್ಲಿ ಸಮುದ್ರದಲ್ಲಿ ಯಾರು ಬಲಿಷ್ಠವಾಗಿ ಸ್ಟ್ರಾಂಗ್ ಆಗಿರ್ತಾರೆ ಅವರು ಮಾತ್ರ ಅಲ್ಲಿ ಗೆದ್ದು ಬದುಕೋಕ್ಕೆ ಶಕ್ತಿ ಇರುತ್ತೆ.
ಅದೇ ಥರ ನಮ್ಮದು ಬಿಗ್ ಬಾಸ್ ಮನೆಯಲ್ಲಿ ಯಾರ ಹತ್ರ ಟ್ಯಾಲೆಂಟ್ ಇದೆ, ಯಾರಿಗೆ ಒಂದು ಸಮಾಜದಲ್ಲಿ ಗೌರವ ಇದೆ, ಖಂಡಿತ ಬಿಗ್ ಬಾಸಲ್ಲಿ ಅವಕಾಶ ಸಿಕ್ಕೇ ಸಿಗುತ್ತೆ ಮೇಡಮ್. ಪ್ರತಿಯೊಬ್ಬರು ಎಲ್ಲ ವಿಡಿಯೋಗಳು ಮಾಡಿ ಹಾಕ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲ್ಲ. ಸಮುದ್ರದಲ್ಲಿ ನಾನು ಹೇಳಿದ್ನಲ್ಲ ಮೇಡಮ್, ತಿಮಿಂಗಳು, ಶಾರ್ಕು, ಯಾರು ಶಕ್ತಿ ಇರುತ್ತೆ, ಯಾರು ಹೋರಾಟ ಬಲಿಷ್ಠವಾಗಿರ್ತಾರೆ ಅವ್ರಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಮೇಡಮ್ ಅವಕಾಶ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಏನಾದರೂ ಪ್ರಾಜೆಕ್ಟ್ಸ್ ಏನಾದರೂ ಮಾಡ್ತಾ ಇದ್ದೀರಾ? ಯಾವ್ದು ಮಾಡ್ತಾ ಇದ್ದೀರಾ? ಯಾವ ಸಿನಿಮಾ ಇರ್ಬೋದು, ಧಾರಾವಾಹಿ? ಇವಾಗ ಸದ್ಯಕ್ಕೆ ಯಾವುದು ಪ್ರಾಜೆಕ್ಟ್ ಇಲ್ಲ ಮೇಡಮ್. ಕಳೆದ ವಾರನೇ ನಮ್ಮದು ಎಲ್ಲಮ್ಮ ಮುಗೀತು, ಹಾಗೆ ಉದಯದಲ್ಲಿ ಮಾಂಗಲ್ಯ ಬರ್ತಿತ್ತು, ಅದು ಮುಗೀತು. ಈಗ ಸದ್ಯದಲ್ಲಂತೂ ಯಾವುದೂ ಪ್ರಾಜೆಕ್ಟ್ ಇಲ್ಲ. ಅದೇ ಬಿಗ್ ಬಾಸ್ಗೋಸ್ಕರನೇ ಕಾಯ್ತಾ ಇದ್ದೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಹೇಶ್ವರಿ ಅವರೇ. ನಮಸ್ಕಾರ, ನಾನು ಮಹೇಶ್ವರಿ ಪಟೇಲ್, ನಿಮ್ಮ ಬಡ ಕಲಾವಿದೆ. ದಯವಿಟ್ಟು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ, ಹಾಗೆ ಆ ತಾಯಿ ಎಲ್ಲಮ್ಮ ನಿಮಗೆ ದೇವರ ಆರೋಗ್ಯ, ಐಶ್ವರ್ಯ ಕೊಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಲಿ ಅಂತ ಆ ತಾಯಿ ಹತ್ರ ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದಿಷ್ಟು ನಟಿ ಮಹೇಶ್ವರಿ ಪಟೇಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.